ನಾನ್ ಯಾವತ್ತಾದ್ರೂ ನಿನ್ ಮಾತನ್ನ ಮೀರಿದಿನ ಹೇಳು? ಇಲ್ಲಿವರೆಗೂ ಇಲ್ಲ. ಆದ್ರೆ ಈಗ ನಿನ್ನ ಮದ್ವೆ ಆಗ್ತಿದೆ. ಹೆಂಡತಿ ಬಂದ್ರೆ ತಾಯಿ ನೆನ್ಪಿರಲ್ಲ ಅಂತಾರೆ. ತಾಯಿನ ಮರ್ತು ಬಿಡ್ತಾರೆ. ಎಲ್ರ ಮನೆಗಳಲ್ಲೂ ನಡೆಯೋದೇ ಅಲ್ವಾ ಇದು? ಅದಕ್ಕೆ ನೀನ್ ಒಪ್ಕೇನ್ ಕೇಳ್ತಿದ್ದೀನಿ ದಿಗಂಬರ. ನಿನ್ನ ಮನ್ಸಲ್ಲಿ ಬೇರೆ ಏನಾದ್ರೂ ಯೋಚನೆ ಇದ್ರೆ ನನ್ನ ಹತ್ರ ಹೇಳು. ಅಮ್ಮ, ಇನ್ ಮುಂದೆ ನೀನ್ ಹೀಗೆಲ್ಲ ಮಾತಾಡ್ಬೇಡ. ಈಗ ನನಗೆ ಆ ಥರದ್ ಯಾವ ಯೋಚನೆನೂ ಇಲ್ಲ, ಮುಂದೆನೂ ಕೂಡ ಇರಲ್ಲ. ನಾನ್ ಮಾತ್ರ ಅಲ್ಲಮ್ಮ, ನನಗ್ ಮುಂದೆ ಆಗೋ ಹೆಂಡತಿ ಕೂಡ ನಿಮ್ ಆಜ್ಞೆನ ಪಾಲಿಸ್ತಾಳೆ ಅಂತ ನಾನ್ ಮಾತು ಕೊಡ್ತೀನಿ. ನೀನು ಬಾಬಾ ಅವರು ಏನ್ ಮಾಡು ಅಂತ ಹೇಳಿದ್ರು ನಾನು ಅದನ್ನ ಮಾಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯಯ್ಯಯ್ಯೋ, ಬಾರೆ ಇಲ್ ಬಾ ಬಾ. ಅಯ್ಯೋ ಅಮಾಯ್ಕ್ ಈ ತರ ನಾಟಕ ಆಡ್ಬೇಡ ವತ್ಸಲ. ಅಕ್ಕ, ನಿನ್ಗೆ ಈ ತರ ಕದ್ದು ಕೇಳೋ ಚಟ ಹೋಗಲ್ವಾ? ಅಕ್ಕ, ಅದು ಈ ತರ ದರಿದ್ರದ ಚಟಗಳನ್ನ ಬಿಟ್ಟು ಬಿಡು. ನಾನು ಎಚ್ಚರಿಕೆ ಕೊಡ್ತಿದ್ದೀನಿ. ನೀನು ಬದ್ಲಾದ್ರೆ ಒಳ್ಳೇದು. ಅಯ್ಯೋ, ನಾನ್ ಕದ್ ಕೇಳಿಸ್ಕೋತಾ ಇರ್ಲಿಲ್ಲ. ಅದೇನಂದ್ರೆ ಶುಭ ಕಾರ್ಯ ನಡೆಯೋದ್ರಲ್ಲಿದ್ಯಲ್ಲ, ಅದಕ್ಕೆ ಗಡಿಬಿಡಿಯಲ್ಲಿ ಮನೆ ಪೂರ್ತಿ ಓಡಾಡ್ತಿದ್ದೆ. ಬಾಗ್ಲಿಗೆ ಕಾಲ್ ತಾಕಿ ಕೆಳಗ್ ಬಿದ್ದೆ. ಬಾಗ್ಲನ್ನ ಹಿಡ್ಕೊಂಡು ಮೇಲೆ ಕೇಳ್ತಿದ್ದೆ ಅಷ್ಟೇ. ಅದ್ ಬಿಟ್ಟು ನಾನ್ ಕದ್ ಕೇಳಿಸ್ಕೋತಿರ್ಲಿಲ್ಲ. ಹೆಣ್ಣಿನ ಕಡೆಯವ್ರಿಗೆ ನಾವು ಅದ್ದೂರಿಯಾಗಿ ಎಲ್ಲಾ ಮರ್ಯಾದೆಗಳನ್ನ ಮಾಡ್ಬೇಕಲ್ವಾ? ಸಿಹಿ ತಿಂಡಿಗಳು, ಲಡ್ಡು, ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲ ಸಿದ್ಧ ಮಾಡ್ಕೋತಿದ್ದೆ. ಅಂದ್ರೆ ಆ ಮೈನಿಯವರು ನಮಗ್ ಸಮಾನರಾಗಿ ಇದ್ರೂ ಇಲ್ದೇ ಇದ್ರು ನಾವು ಯಾವ್ದೇ ಕೊರತೆ ಇಲ್ದೇ ಇರೋ ತರ ಇಲ್ಲಿಂದ ಎಲ್ಲಾನು ತಗೊಂಡ್ ಹೋಗ್ಬೇಕಲ್ವಾ? ಕೊನೆ ಗಳಿಗೆಲಿ ಅದಿಲ್ಲ ಇದಿಲ್ಲ ಅಂತ ಒದ್ದಾಡ್ಬಾರ್ದಲ್ವಾ? ನೀವು ಹೇಳಿದ ಹಾಗೆ ನಾನೆಲ್ಲಾ ಬುಟ್ಟಿನೂ ಜೋಡ್ಸಿಟ್ಟಿದ್ದೀನಿ. ಅದು ನಾಳೆ ಬೆಳಿಗ್ಗೆನೆ ನಾವು ಹೊರಡ್ಬೇಕಲ್ವಾ ಅಕ್ಕ? ನಾನು ಯಾವತ್ತೂ ಯಾರಿಗೂ ಗಡಿಬಿಡಿ ಮಾಡಲ್ಲ. ನಾನು ಮೊದಲೇ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಅದ್ರ ಪ್ರಕಾರನೇ ಮಾಡ್ತೀನಿ. ಇದು ನಿನಗ್ ಕೂಡ ಗೊತ್ತಲ್ವಾ? ನಾವು ಮಾತ್ರ ಹೋಗ್ತಿದೀವಿ, ನೀನ್ ಬರ್ತಾ ಇಲ್ಲ. ನೀನು ಮನೇಲೇ ಇರ್ತೀಯ. ಅಯ್ಯೋ, ಮನೇಲಿ ಕೆಲ್ಸಗಳು ನೋಡ್ಕೊ. ನೀನ್ ಹೋಗುದಿಗೋ. ಹೋಗಿ ನನ್ನನ್ನು ಮನೇಲಿ ಒಂಟಿಯಾಗ್ಬಿಟ್ಟು ಹೋಗಿ. ಅಲ್ಲಿಗ್ ಬರೋಕೆ ನಾನ್ ಲಾಯಕ್ಕಿಲ್ಲ. ದಿನಾ ಇವಳ ಹತ್ರ ಬೈಸ್ಕೊಳ್ಳೋದು ನನ್ಗೆ ಅಭ್ಯಾಸ ಆಗೋಗಿದೆ. ಅಲ್ಲಿಗ್ ಹೋದ್ರೆ ಚಿಕ್ಕತ್ತೆ ಅಂತ ನನ್ನ ಗೌರವಿಸೋರು. ಅದಕ್ಕೆ ಇವಳು ನನ್ನನ್ನ ಕರ್ಕೊಂಡ್ ಹೋಗ್ತಿಲ್ಲ ಅನ್ಸುತ್ತೆ. ಯಾವತ್ತಾದ್ರೂ ಒಂದಿನ ನನ್ಗೆ ಅವಕಾಶ ಸಿಗುತ್ತೆ, ಆವಾಗ ನೋಡ್ಕೋತೀನಿ ನಿನ್ ಕತ್ತೇನ. ಹೋ ಪಾಂಡುರಂಗನಾಥನ ಧ್ಯಾನ, ಮೋಕ್ಷ ನೀಡೋ ತಾರಕ ಮಂತ್ರ. ರಾಮ ರಾಮ ಸ್ಮರಿಸು ವಾಸುದೇವ ಹರಿ, ವಾಸುದೇವ ಹರಿ, ವಾಸುದೇವ ಹರಿ. ಬಂದ್ರು ಗಂಡಿನ ಕಡೆಯವರು ಬಂದ್ರು. ಅಯ್ಯೋ ದೇವ್ರೆ, ಗಂಡಿನ ಕಡೆಯವ್ರು ಬಂದೇ ಬಿಟ್ರು. ಉಮಾ, ಗಂಡಿನ ಕಡೆಯವ್ರು ಬಂದ್ರು. ನಮಸ್ಕಾರ. ಉಮಾ ಬಾ. ನಮಸ್ತೆ. ಓಹೋ, ಇವರೇನಾ ಹುಡುಗಿ ಅತ್ತೆ ಮನೆಯವರು? ನಮ್ಮ ಕಡೆ ಹೀಗ್ ನೆಲದ ಮೇಲೆ ಬಿದ್ದಿರೋದನ್ನ ತಿನ್ನಲ್ಲ. ಇವ್ರವತ್ತು ಹುಡುಗಿ ಪ್ರೀತಿಯಿಂದ ಕೊಟ್ಟಿದ್ ಪ್ರಸಾದನ ಕೆಳಗ್ ಬಿಸಾಕಿದ್ರು, ನೆಲದ ಮೇಲೆ ಬಿಸಾಕಿದ್ರು. ಹೀಗೆ ಉಮಾ, ಸಕ್ಕು ತಾಯಿ. ನಮಸ್ಕಾರ. ಇವರು ಸಕ್ಕು ಅಜ್ಜಿ. ಇವರೇ ಸಕ್ಕು ಭಾವಿ ಅತ್ತೆ. ಹುಡುಗಿ ಅತ್ತೆ ಇವ್ರ? ಅಯ್ಯೋ, ಎಂತ ಕೆಲ್ಸ ಆಗೋಯ್ತು. ಚಿಕ್ಕಮ್ಮನವರು. ಮತ್ ಇವರು ದಿಗಂಬರ ರಾವ್, ನಮ್ಮ ಭಾವಿ ಅಳಿಯ. ಬನ್ನಿ, ಒಳಗಡೆ ಬನ್ನಿ. ಬನ್ನಿ, ಒಳಗ್ ಬನ್ನಿ. ಕಾಲ್ ತೊಳ್ಕೊಳ್ಳಿ. ಸರಿ. ಒಂದ್ ನಿಮಿಷ.
ಬೇಡ ಬೇಡ ಕೊಡಿ. ಬನ್ನಿ, ನಮಸ್ಕಾರ. ಒಳಗ್ ಬನ್ನಿ. ಬನ್ನಿ. ಹ್ಮ್ ಯಾರು? ನಾನಾ? ಹ್ಮ್ ಏನೋ ಕುಳ್ಳ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಿನಗೆ ಬಾಯಿ ಜಾಸ್ತಿ. ಇಲ್ಲ ಅಕ್ಕಪಕ್ಕದಲ್ಲಿ ಕಾಣಿಸ್ಕೊಂಡ್ರೆ ಓದಿತೀನಿ, ಅರ್ಥ ಆಯ್ತಾ? ಹೋಗಿಲ್ಲಿಂದ. ಏನ್ ಮಾಡ್ತಿದ್ದೀರಾ ಚಿಕ್ಕಮ್ಮ? ಬನ್ನಿ, ಒಳಗ್ ಬನ್ನಿ. ಬರ್ತಿದ್ದೀನಿ. ನಿನ್ ಬಾವಿ ಗಂಡ ಬಂದಿದ್ದಾರೆ ನೋಡ್ದ್ಯಾ? ಬೆಲ್ಲದ ಪಾನ್ಕ ತಗೋತೀರಾ? ಈಗ ಬೇಡ ಬಿಡಿ. ಸಕ್ಕು ಅಲಂಕಾರ ಮಾಡ್ಕೋತಿದ್ದಾಳ? ಹೌದು. ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ ಚಿಕ್ಕಮ್ಮ. ಸತ್ಯಭಾಮನ ಈ ಮದ್ವೆಗೆ ಮಧ್ಯವರ್ತಿ ಆಗಿರೋದ್ರಿಂದ ಅವಳೇ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ತಿದ್ದಾಳೆ. ಅದೇನು ಪರವಾಗಿಲ್ಲ ಬಿಡಿ. ಸುಮ್ನೆ ಅವಳಿಗೆ ಗಡಿಬಿಡಿ ಮಾಡಬೇಡಿ. ಬಿಂದು, ನೀನ್ ಆ ಕಡೆ ಹೋಗು. ನೋಡು ಸಕ್ಕು, ಎಲ್ರಿಗಿಂತ ನನಗ್ ಜಾಸ್ತಿ ಜವಾಬ್ದಾರಿ ಇದೆ. 2 ಕಡೆ ಅವರು ನನಗ್ ಸಂಬಂಧಿಕರು. ಅದಕ್ಕೆ ನಾನ್ ಹೇಳೋದನ್ನ ಗಮನ ಕೊಟ್ಟು ಕೇಳಿಸ್ಕೊ. ಅವ್ರ ಜೊತೆ ತಲೆ ತಗ್ಸಿ ಮಾತಾಡ್ಬೇಕು. ನೀನ್ ತಲೆ ಎತ್ತಿ ಒರಟಾಗಿ ಮಾತಾಡಿದ್ರೆ ನನ್ನ ಮರ್ಯಾದೆ ಹೋದಾಗತ್ತೆ. ಸುಮ್ನೆ ಅವಶ್ಯಕತೆ ಇಲ್ದಿರೋ ವಿಷಯಗಳನ್ನ ಮಾತಾಡಬಾರ್ದು. ಅವ್ರು ಏನಾದ್ರೂ ಕೇಳಿದ್ರೆ ವಿನಯದಿಂದ ಉತ್ತರ ಕೊಡ್ಬೇಕು. ಇನ್ನು ಅವ್ರ ಮುಂದೆ ಸುಮ್ನೆ ಪ್ಯಾಂಡುರಂಗ ಪ್ಯಾಂಡುರಂಗ ಅಂತ ಹಾಡ್ಬೇಡ, ಅರ್ಥ ಆಯ್ತಾ? ನಿಮ್ಗೊಂದ್ ವಿಷಯ ಹೇಳ. ಇತ್ತೀಚೆಗೆ ಶಿವಪ್ಪ ಗುಡಿಯಲ್ಲಿ ಕೀರ್ತನೆ ಹಾಡುವಾಗ ಇದ್ದಕ್ಕಿದ್ದ ಹಾಗೆ ಹುಷಾರ್ ತಪ್ಪ. ಆಗ್ಲೇ ಗಂಟ್ಲು ಕೂಡ ಕಟ್ಕೊಂಡ್ಬಿಡ್ತು. ತಕ್ಷಣ ಸಕ್ಕು ಕೀರ್ತನೆ ಶುರು ಮಾಡಿದ್ಲು. ತುಂಬಾ ಅದ್ಭುತವಾಗಿ ಹಾಡಿದ್ಲು. ಪಾಂಡುರಂಗ ಪಾಂಡುರಂಗ ಅಂತ ಕೀರ್ತನೆ ಹಾಡ್ತಾ ಎಲ್ರೂನು ಮಂತ್ರಮುಗ್ಧರನ್ನಾಗ್ ಮಾಡಿದ್ಲು.